ಕಥಾ ಸ್ಯಾಮಂತಕೋಪಾಖ್ಯಾನ ಕಥಾ ಸಂಗ್ರಹ. ಕೇಳೈ ಧರ್ಮರಾಯನೇ, ಭಾದ್ರಪದ ಶುಕ್ಲ ಚೌತಿಯ ದಿನ ಶಿವಲೋಕದಲ್ಲಿ ಪೂಜಾ ದಿನವಾಗಿ ಮಹೋತ್ಸವ ನಡೆಯುವುದರಿಂದ ಆ ದಿನ ಬಹು ಮುಖ್ಯವಾದದ್ದು. ಆ ದಿನ ಭಕ್ತವಂತನಾಗಿ ನಿಯಮದಿಂದ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಉಪವಾಸದಿಂದ ಗಣನಾಥನನ್ನು ಪೂಜಿಸಿದವರಿಗೆ ಶತಾಧಿಕವಾಗಿ ಫಲಗಳುಂಟಾಗುವುದು. ಅಲ್ಲದೆ ಆ ದಿನ ಯಾರು ಚಂದ್ರದರ್ಶನವನ್ನು ಮಾಡುತ್ತಾರೋ ಅವರಿಗೆ ಎಂದಿಗೂ ಇಲ್ಲದ ಅಪವಾದವು ಸಂಭವಿಸುವುದು. ಹಾಗೆ ಉಂಟಾದ ಅಪವಾದವನ್ನು ಹೋಗಲಾಡಿಸಿಕೊಳ್ಳಬೇಕಾದರೆ ಮುಂದೆ ಹೇಳುವ ಈ ಸ್ಯಾಮಂತಕೋಪಾಖ್ಯಾನವನ್ನು ಕೇಳಿ ಆ ಕಥೆಯನ್ನು ಶ್ರವಣ ಮಾಡಿದ ನಂತರ ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತ ಹತಃ ಸುಕುಮಾರಕ ಮಾ ರೋಧಿ ತವ ಹೇಷ್ಯಃ ಸಮಂತಕಃ ಎಂಬ ಶ್ಲೋಕವನ್ನು ಜಪಿಸಬೇಕು. ಹೇಗೆಂದರೆ, ಸೂರ್ಯನು ಕನ್ಯಾ ರಾಶಿಯಲ್ಲಿರುವಾಗ ಶುಕ್ಲ ಪಕ್ಷದ ಚತುರ್ಥಿಯಲ್ಲಿ ಯಾರು ಚಂದ್ರನನ್ನು ನೋಡುವರೋ ಅವರಿಗೆ ಇಲ್ಲದ ಅಪವಾದವು ಉಂಟಾಗುವುದು. ಈ ಅಪವಾದವನ್ನು ಪರಿಹರಿಸಿಕೊಳ್ಳಬೇಕಾದರೆ ಸ್ಯಾಮಂತಕೋಪಾಖ್ಯಾನದ ಕಥೆಯನ್ನು ಸಾಗ್ರವಾಗಿ ಕೇಳಿ ಮೇಲೆ ಹೇಳಿದ ಶ್ಲೋಕವನ್ನು ಪಠಿಸಬೇಕು ಎಂದು ಸನತ್ ಕುಮಾರನಿಗೆ ಶಿವಯೋಗಿಯಾದ ನಂದಿಕೇಶ್ವರನು ಹೇಳಿದನು. ಸರ್ವ ವ್ರತಗಳಲ್ಲಿಯೂ ಶ್ರೇಷ್ಠವಾದ ಗಣಪತಿಯ ವ್ರತದ ಮಹಿಮೆಯನ್ನು ನಿಮಗೋಸ್ಕರವಾಗಿ ಹೇಳುವೆನು ಕೇಳಿ. ಪ್ರತಿ ವರ್ಷವೂ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದ ಚೌತಿಯ ದಿನ ವಿಧಿವತ್ತಾಗಿ ಭಕ್ತಿಯಿಂದ ಭಗವಂತನಾದ ಗಣಪತಿಯನ್ನು ಅರ್ಚಿಸಬೇಕು. ಗಂಡಸರಾಗಲಿ ಹೆಂಗಸರಾಗಲಿ ಶುಭಾಕಾಂಕ್ಷಿಗಳಾದ ಯಾರೇ ಆಗಲಿ ಈ ವ್ರತವನ್ನು ಭಕ್ತಿಯಿಂದ ಮಾಡಿದರೆ ಅದರಿಂದ ಗಣನಾಥನು ಸಂತುಷ್ಟನಾಗಿ ಅಂತವರ ಕಷ್ಟ ಪರಂಪರೆಗಳನ್ನು ದೂರ ಮಾಡುವನು. ಈ ವ್ರತದ ಮಹಿಮೆಯಿಂದ ವಿಘ್ನ ಪರಂಪರೆಗಳು ದೂರವಾಗಿ ಅಪವಾದವು ನಿವಾರಣೆಯಾಗುವುದು. ಆದ ಕಾರಣ ಅರಣ್ಯವಾಸದಲ್ಲಿರುವಾಗಲೂ ಉಂಟಾಗುವ ಕಷ್ಟಗಳನ್ನು ಪರಿಹರಿಸಲು ಈ ವ್ರತವೇ ಬಹುಮುಖ್ಯವಾದದ್ದು. ಇದಕ್ಕಿಂತ ಅನ್ಯವಾದ ವ್ರತವಾವುದೂ ಇಲ್ಲ ಎಂದು ನಂದಿಕೇಶ್ವರನು ಹೇಳಲು ಸನತ್ ಕುಮಾರನು ಭಕ್ತಿವಂತನಾಗಿ ನಂದಿಕೇಶ್ವರನನ್ನು ಕುರಿತು, ಎಲೈ ಶಿವಭಕ್ತಿ ದುರಂದುರನೆ, ಈ ವ್ರತವನ್ನು ಪೂರ್ವಕಾಲದಲ್ಲಿ ಯಾರು ಮಾಡಿದರು? ಇದರ ಮಹಿಮೆಯು ಭೂಲೋಕದಲ್ಲಿ ಹೇಗೆ ಹರಡಿಕೊಂಡಿತು? ಇದೆಲ್ಲವನ್ನು ತನಗೆ ವಿಸ್ತಾರವಾಗಿ ಹೇಳಬೇಕೆಂದು ಕೇಳಲು ನಂದಿಕೇಶ್ವರನು ಹೀಗೆ ಹೇಳಲಾರಂಭಿಸಿದನು. ಪೂರ್ವದಲ್ಲಿ ಸರ್ವತಂತ್ರ ಸ್ವತಂತ್ರನಾದ ಶ್ರೀಕೃಷ್ಣನು ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿಯ ಅನುಜ್ಞೆಯಂತೆ ಆ ವ್ರತವನ್ನು ಮಾಡಿ ತನಗೆ ಬಂದಿದ್ದ ಅಪವಾದವನ್ನು ಕಳೆದುಕೊಂಡನು ಎನ್ನುವಲ್ಲಿ ಈ ವ್ರತದ ಮಹಾತ್ಮೆಯನ್ನು ಏನು ಹೇಳಲಿ ಎನ್ನಲು ಸನತ್ ಕುಮಾರನು ಆಶ್ಚರ್ಯಭರಿತನಾಗಿ, ಎಲೈ ನಂದಿಕೇಶ್ವರನೇ, ಷಡ್ಗುಣೈಶ್ವರ್ಯ ಸಂಪನ್ನನಾಗಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಶ್ರೀಹರಿಗೆ ಅಪವಾದ ಉಂಟಾದುದು ಹೇಗೆ? ಇದು ಪರಮಾಶ್ಚರ್ಯಕರವಾಗಿದೆ. ಈ ವಿವರವನ್ನು ನನಗೆ ವಿಸ್ತರಿಸಿ ಹೇಳಬೇಕು ಎಂದು ಬೇಡಿಕೊಂಡನು. ಆಗ ನಂದಿಕೇಶ್ವರನು, ಎಲೈ ಋಷಿವರ್ಯನೇ, ಹಾಗಾದರೆ ಈ ಕಥೆಯನ್ನು ಹೇಳುವೆನು ಕೇಳು. ಪರಬ್ರಹ್ಮ ಸ್ವರೂಪಿಯಾದ ಭಗವಂತನು ಭೂಭಾರ ನಿರ್ವಹಣಾರ್ಥವಾಗಿ ವಸುದೇವನ ಹೊಟ್ಟೆಯಲ್ಲಿ ಶ್ರೀಕೃಷ್ಣನಾಗಿ ಹುಟ್ಟಿದನು. ಇದಕ್ಕೆ ಮೊದಲೇ ಶೇಷಾಂಶದಿಂದ ಹುಟ್ಟಿದ್ದ ಬಲರಾಮನು ಶ್ರೀಕೃಷ್ಣನಿಗೆ ಅಣ್ಣನಾದನು. ಇವರಿಬ್ಬರು ಅತ್ಯುತ್ಸಾಹದಿಂದ ಮಧುರೆಯಲ್ಲಿ ಬಾಳುತ್ತಿದ್ದಾಗ ದುಷ್ಟನಾದ ಜರಾಸಂಧನ ಬಾಧೆಯನ್ನು ತಾಳಲಾರದೆ ವಿಶ್ವಕರ್ಮನ ಮೂಲಕವಾಗಿ ದಿವ್ಯ ಸುಂದರ ಭವನಗಳುಳ್ಳ ದ್ವಾರಕಾ ನಗರವನ್ನು ನಿರ್ಮಿಸಿ ಅದರ ಮಧ್ಯದಲ್ಲಿ ಸುಂದರವಾದ ಅರಮನೆಯನ್ನು ಕಟ್ಟಿಸಿಕೊಂಡು 16,000 ಗೋಪಿಕಾ ಸ್ತ್ರೀಯರ ಸಮೇತನಾಗಿ ಅಷ್ಟಮಹಿಷಿಯರಿಂದೊಡಗೂಡಿ ಆ ಪಟ್ಟಣದಲ್ಲಿ ತನ್ನವರಾದ ಯಾದವರು 11,000 ಕೋಟಿ ವಾಸವಾಗಿರುವುದಕ್ಕೆ ಅನುಕೂಲವಾದ ಮನೆಗಳನ್ನು ಕಟ್ಟಿಸಿ ಆ ಪಟ್ಟಣದ ದೊರೆತನವನ್ನು ಯಾದವ ಅರಸನಾದ ಉಗ್ರಸೇನರಾಯನಿಗೆ ಕೊಟ್ಟು ತಾನು ಸುಖದಿಂದ ವಾಸ ಮಾಡುತ್ತಿದ್ದನು. ಆ ಉಗ್ರಸೇನರಾಯನಿಗೆ ಸತ್ರಾಜಿತ ಪ್ರಸೇನರೆಂಬ 2 ಮಕ್ಕಳಾದರು. ಆ ಮಕ್ಕಳಲ್ಲಿ ಸತ್ರಾಜಿತನು ನಿರಶನ ವ್ರತವನ್ನು ಹಿಡಿದು ಸೂರ್ಯ ಭಗವಂತನನ್ನು ಪ್ರಾರ್ಥಿಸಿ ಬಹುಕಾಲ ತಪಸ್ಸು ಮಾಡಿ ಸೂರ್ಯನನ್ನು ಹೊಗಳಿ ಸ್ತೋತ್ರ ಮಾಡತೊಡಗಿದನು. ಅವನ ಭಕ್ತಿ ಭಾವಕ್ಕೆ ಮೆಚ್ಚಿ ಸೂರ್ಯದೇವನು ಪ್ರತ್ಯಕ್ಷನಾಗಿ, ಎಲೈ ಭಕ್ತಗ್ರಣ್ಯೆ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆನು. ನಿನಗೆ ಬೇಕಾದ ಇಷ್ಟಾರ್ಥವನ್ನು ಕೇಳು, ಕೊಡುವೆನೆಂದು ಹೇಳಿದನು. ಆಗ ಸತ್ರಾರ್ಜಿತನು ನಿನ್ನ ಕೊರಳಿನಲ್ಲಿರುವ ಸ್ಯಾಮಂತಕ ಮಣಿಯನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಲು ಸೂರ್ಯನು ಹಸನ್ಮುಖಿಯಾಗಿ ತನ್ನ ಕೊರಳಿನಲ್ಲಿದ್ದ ರತ್ನಮಾಲಿಕೆಯಲ್ಲಿ ಒಂದು ಮಣಿಯನ್ನು ತೆಗೆದುಕೊಂಡು ಸತ್ರಾರ್ಜಿತನ ಕೈಗೆ ಕೊಟ್ಟು, ಎಲೈ ಭಕ್ತವರ್ಯನೇ, ಈ ಮಣಿಯು ಸರ್ವಶ್ರೇಷ್ಠವಾದುದು.
ಇದನ್ನು ಸದಾ ಶುಚಿರ್ಭೂತನಾಗಿದ್ದವನೇ ಧರಿಸಬೇಕು. ಅಶುಚಿಯು ಅನಾಚಾರವು ಉಂಟಾದರೆ ಇದು ಧರಿಸತಕ್ಕವನನ್ನು ನಾಶ ಮಾಡುವುದು. ಇದು ಅಲ್ಲದೆ ಈ ಸ್ಯಾಮಂತಕ ರತ್ನವು ದಿನವೊಂದಕ್ಕೆ 8 ಬಾರದ ತೂಕ ಚಿನ್ನವನ್ನು ಕೊಡುವುದರಿಂದ ಇದು ಇದ್ದ ಕಡೆ ದಾರಿದ್ರ್ಯದ ಸುಳಿವೇ ಇಲ್ಲದಂತಾಗುವುದು. ಆದ ಕಾರಣ ಅಮೃತ ರೂಪವಾದ ಈ ದಿವ್ಯ ರತ್ನವನ್ನು ನೀನು ಜಾಗರೂಕನಾಗಿ ಧರಿಸಿಕೊಂಡಿರು ಎಂದು ಹೇಳಿ ಅಂತರ್ಧಾನನಾದನು. ಆ ಬಳಿಕ ಸತ್ರಾರ್ಜಿತನು ಹರ್ಷಯುಕ್ತನಾಗಿ ಆ ಮಣಿಯನ್ನು ಕಂಠದಲ್ಲಿ ಹಾಕಿಕೊಂಡು ದ್ವಾರಕಾ ನಗರಕ್ಕೆ ಬರುತ್ತಿದ್ದನು. ಅದರ ಪ್ರಕಾಶದಿಂದ ಅವನನ್ನು ನೋಡಿದವರೆಲ್ಲರೂ ಇದೇನು ಎಂದು ಭ್ರಾಂತರಾಗಿ ನೋಡತೊಡಗಿದರು. ಸ್ವಲ್ಪ ಹೊತ್ತಿನ ಮೇಲೆ ಸತ್ರಾರ್ಜಿತನು ಪಟ್ಟಣಕ್ಕೆ ಬಂದುದನ್ನು ಕಂಡು, ಓಹೋ, ಇವನು ಸೂರ್ಯನಲ್ಲ, ಸೂರ್ಯದೇವನ ವರ ಬಲದಿಂದ ಸಂಪಾದಿಸಿದ ರತ್ನವನ್ನು ಧರಿಸಿಕೊಂಡಿರುವ ಸತ್ರಾರ್ಜಿತನೆಂದು ನಿರ್ಧರಿಸಿ ಸುಮ್ಮನಾದರು. ಆ ಬಳಿಕ ಸತ್ರಾರ್ಜಿತನು, ಈ ರತ್ನವು ತನ್ನಲ್ಲಿದ್ದರೆ ಕೃಷ್ಣನು ತನಗೆ ಬೇಕೆಂದು ನನ್ನನ್ನು ಕೇಳುವನು, ಕೇಳಿದ ಮೇಲೆ ಕೊಡದಿದ್ದರೆ ಹೇಗಾದರೂ ಅದನ್ನು ಅಪಹರಿಸಿಕೊಳ್ಳುವನು ಎಂದು ಅನುಮಾನಪಟ್ಟು ತನ್ನ ತಮ್ಮನಾದ ಪ್ರಸೇನನಿಗೆ ಕೊಟ್ಟನು. ಪ್ರಸೇನನು ಸ್ಯಮಂತಕ ಮಣಿಯನ್ನು ಧರಿಸಿಕೊಂಡು ಉತ್ಸಾಹಭರಿತನಾಗಿರುತ್ತಾ ಒಂದಾನೊಂದು ದಿನ ಮಣಿ ಸಹಿತವಾಗಿ ಕುದುರೆಯನ್ನೇರಿ ಬೇಟೆಗಾಗಿ ಹೊರಟು ಅರಣ್ಯಕ್ಕೆ ಹೋಗಿ ಬೇಟೆಯಾಡುತ್ತಿದ್ದನು. ಆಗ ಒಂದು ಸಿಂಹವು ಪ್ರಸೇನನ ಮೇಲೆ ಬಿದ್ದು ಅವನನ್ನು ಕೊಂದು ಸ್ಯಮಂತಕ ರತ್ನವನ್ನು ತೆಗೆದುಕೊಂಡಿತು. ಕೂಡಲೇ ಅಲ್ಲಿದ್ದ ಜಾಂಬವಂತನೆಂಬುವನು ಆ ಸಿಂಹವನ್ನು ಸಂಹರಿಸಿ ರತ್ನವನ್ನು ತೆಗೆದುಕೊಂಡು ತನ್ನ ಗುಹೆಯನ್ನು ಹೊಕ್ಕು ಮಗಳು ತೂಗುತ್ತಿದ್ದ ತೊಟ್ಟಿಲಿಗೆ ಕಟ್ಟಿ ಅಲಂಕಾರ ಮಾಡಿದ್ದನು. ಇತ್ತ ಪ್ರಸೇನನ ಜೊತೆಯಲ್ಲಿ ಬೇಟೆಗಾಗಿ ಶ್ರೀಕೃಷ್ಣನು ಅರಣ್ಯಕ್ಕೆ ಹೋಗಿದ್ದು ವ್ಯಾಜ್ಯಾಂತರದಿಂದ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಲು ಪ್ರಸೇನನನ್ನು ಹುಡುಕಲಾಗದೆ ಶ್ರೀಕೃಷ್ಣನು ಊರಿಗೆ ಬಂದು ಸೇರಿದನು. 2-3 ದಿನಗಳಾದರೂ ಪ್ರಸೇನನು ಬರಲೇ ಇಲ್ಲ. ಎಲ್ಲೆಲ್ಲೂ ಹುಡುಕಿದರೂ ಸಿಕ್ಕದಿದ್ದ ಕಾರಣ ಸತ್ರಾರ್ಜಿತಾದಿಗಳು ಪ್ರಸೇನನ ಜೊತೆಯಲ್ಲಿ ಬೇಟೆಗೆ ಹೋಗಿದ್ದ ತಂತ್ರಿಯಾದ ಶ್ರೀಕೃಷ್ಣನು ಆಶಾಬದ್ಧನಾಗಿ ಪ್ರಸೇನನನ್ನು ಕೊಂದು ಮಣಿಯನ್ನು ಅಪಹರಿಸಿದನೆಂದು ದೂರಲಾರಂಭಿಸಿದರು. ಇದನ್ನು ಕೇಳಿ ಕೃಷ್ಣಮೂರ್ತಿಯು ಚಿಂತಕ್ರಾಂತನಾಗಿ ನಿಷ್ಕಾರಣವಾಗಿ ತನಗೆ ಬಂದಿರುವ ಅಪವಾದವನ್ನು ಕಳೆದುಕೊಳ್ಳಬೇಕೆಂದು ಸತ್ರಾರ್ಜಿತನು ಕೆಲವು ಪರಿವಾರದವರನ್ನು ಸಂಗಡ ಕರೆದುಕೊಂಡು ಅರಣ್ಯಕ್ಕೆ ಹೋಗಿ ಪ್ರಸೇನನನ್ನು ಹುಡುಕುತ್ತಿದ್ದರು. ಹಾಗೆ ಹುಡುಕುತ್ತಿದ್ದಾಗ ಸಿಂಹದಿಂದ ಕೊಲ್ಲಲ್ಪಟ್ಟ ಪ್ರಸೇನನು ಅವರ ಕುದುರೆಯು ಬಿದ್ದಿರುವ ಸ್ಥಳಕ್ಕೆ ಬಂದು ಹತ್ತಿರದಲ್ಲೇ ಸತ್ತು ಬಿದ್ದಿರುವ ಸಿಂಹವನ್ನು ನೋಡಿ ಆಶ್ಚರ್ಯಭರಿತರಾಗಿ ಆ ಸಿಂಹವನ್ನು ಕರಡಿಯು ಕೊಂದಿರಬಹುದೆಂದು ತಿಳಿದು ಆ ಕರಡಿಯ ಹೆಜ್ಜೆಯನ್ನು ಅನುಸರಿಸಿಕೊಂಡು ಹೋಗಿ ಬಹುದೂರದಲ್ಲಿ ಒಂದು ಗುಹೆಯನ್ನು ಕಂಡರು. ಆ ಗುಹೆಯು ಬಹು ಅಂಧಕಾರಮಯವಾಗಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದ ಕಾರಣ ಕೃಷ್ಣನು ಪರಿವಾರದೊಡನೆ ಸತ್ರಾರ್ಜಿತನನ್ನು ಗುಹೆಯ ಬಾಗಿಲಿನಲ್ಲಿ ಕಾದಿರುವಂತೆ ಹೇಳಿ ತಾನು ಏಕಾಂಗಿಯಾಗಿ ಒಳಹೊಕ್ಕು ಅದರಲ್ಲಿದ್ದ ಅರಮನೆಯನ್ನು ಪ್ರವೇಶಿಸಿದನು. ಆ ಅರಮನೆಯ ಒಂದು ಕೊಠಡಿಯಲ್ಲಿ ಜಾಂಬವಂತನ ಮಗಳಾದ ಜಾಂಬವತಿ ಎಂಬ ಕನ್ಯಾಮಣಿಯು ತನ್ನ ಮಗುವಿನ ತೊಟ್ಟಿಲಿಗೆ ಸ್ಯಾಮಂತಕ ರತ್ನವನ್ನು ಕಟ್ಟಿ ಆ ರತ್ನವನ್ನು ಮಗುವಿಗೆ ತೋರಿಸುತ್ತಾ, ಅಪ್ಪ, ಮಗು ಅಳಬೇಡ, ಈಗೋ ಈ ಸ್ಯಾಮಂತಕ ರತ್ನವು ಪ್ರಸೇನನ ಕೊರಳಿನಲ್ಲಿತ್ತು. ಅವನನ್ನು ಒಂದು ಸಿಂಹವು ಕೊಂದು ಮಣಿಯನ್ನು ಅಪಹರಿಸಿಕೊಂಡಿತು. ನಿಮ್ಮ ತಾತನಾದ ಜಾಂಬವಂತನು ಆ ಸಿಂಹವನ್ನು ಸಂಹರಿಸಿ ನಿನಗೋಸ್ಕರವಾಗಿ ಈ ರತ್ನವನ್ನು ತಂದಿರುವನು ನೋಡು ಎಂದು ತೊಟ್ಟಿಲು ತೂಗುತ್ತಿರುವುದನ್ನು ಕಂಡು ಶ್ರೀಕೃಷ್ಣನು ಆಶ್ಚರ್ಯನಾಗಿ ಅಲ್ಲೇ ನಿಂತುಕೊಂಡನು. ಶ್ರೀಕೃಷ್ಣನನ್ನು ಕಂಡ ಕೂಡಲೇ ಜಾಂಬವತಿಗೆ ವಿರಹ ವೇದನೆಯುಂಟಾಗಿ, ನೀನು ಇಲ್ಲಿರಬೇಡ, ಇದ್ದರೆ ಕೆಡಕಾದೀತು. ಈ ರತ್ನದ ಮೇಲೆ ನಿನಗೆ ಆಸೆ ಇದ್ದರೆ ಜಾಂಬವಂತನು ಏಳುವುದರೊಳಗಾಗಿ ತೆಗೆದುಕೊಂಡು ಹೊರಟು ಹೋಗು ಎಂದು ಗುಟ್ಟಾಗಿ ಹೇಳಿದಳು. ಅದನ್ನು ಕೇಳಿದ ಕೂಡಲೇ ಕೃಷ್ಣನು ತನ್ನ ಶಂಖವನ್ನು ಗಟ್ಟಿಯಾಗಿ ಊದಿ ನಾದ ಮಾಡಿದನು. ಆ ಶಂಖಧ್ವನಿಯನ್ನು ಕೇಳಿದ ಕೂಡಲೇ ಜಾಂಬವಂತನು ಎಚ್ಚರಗೊಂಡು ಕೃಷ್ಣನೊಡನೆ ಯುದ್ಧಕ್ಕೆ ನಿಂತನು. ಹೀಗೆ ಯುದ್ಧ ಮಾಡುತ್ತಿರುವಾಗ 7 ದಿನಗಳವರೆಗೂ ಕೃಷ್ಣನು ಹೊರಕ್ಕೆ ಬಾರದಿದ್ದ ಕಾರಣ ಗವಿಯ ಬಾಗಿಲಲ್ಲಿ ಕಾದಿದ್ದ ಸತ್ರಾರ್ಜಿತಾದಿಗಳು ಖಿನ್ನರಾಗಿ ಪಟ್ಟಣಕ್ಕೆ ಹೊರಟು ಬಂದು ನಡೆದ ಸಂಗತಿಯನ್ನು ಹೇಳಲು ಸರ್ವರು ಖಿನ್ನರಾಗಿ ಕೃಷ್ಣನು ಸತ್ತು ಹೋದನೆಂದು ತಿಳಿದು ಅವನಿಗೆ ಉತ್ತರ ಕ್ರಿಯಾದಿಗಳನ್ನು ಮಾಡಿದರು. ಇತ್ತ ಗುಹೆಯಲ್ಲಿ ಶ್ರೀಕೃಷ್ಣನು ಸಾಹಸದಿಂದ 28 ದಿನಗಳವರೆಗೆ ಯುದ್ಧ ಮಾಡಿದರೂ ಅವನನ್ನು ಜಯಿಸುವುದಕ್ಕಾಗದೆ, ಇವನು ದೈವಭಕ್ತನೂ ಅಲ್ಲದೆ ಕೇವಲ ವೃದ್ಧನು ಆದ ಕಾರಣ ಇವನನ್ನು ಉಪಾಯಾಂತರದಿಂದ ಗೆಲ್ಲಬೇಕೆಂದು ಯೋಚಿಸಿ
ಯುದ್ಧಕ್ಕೆ ಮಧ್ಯದಲ್ಲಿ ವಿಶ್ವರೂಪವನ್ನು ಜಾಂಬವಂತನಿಗೆ ತೋರ್ಪಡಿಸುತ್ತಾ ಬರಲು ಅದರಿಂದ ಜ್ಞಾನೋದಯ ಉಂಟಾಗಿ ಜಾಂಬವಂತನು ನನ್ನೆದುರಿಗೆ ನಿಂತು ಯುದ್ಧ ಮಾಡತಕ್ಕ ಧೀರರೇ ಇಲ್ಲ. ಹೀಗಿರುವಲ್ಲಿ ಇವನು 28 ದಿನಗಳವರೆಗೆ ಅನ್ನಾಹಾರಗಳಿಲ್ಲದೆ ಯುದ್ಧ ಮಾಡಿದರೂ ಸಾಯದೇ ಇರುವನು. ಇವನು ಶ್ರೀಹರಿಯಲ್ಲದೆ ಮತ್ತಾರೂ ಅಲ್ಲ. ಹಿಂದೆ ತ್ರೇತಾಯುಗದಲ್ಲಿ ನನಗೆ ಸ್ವಾಮಿಯಾಗಿದ್ದ ಶ್ರೀರಾಮಚಂದ್ರನೇ ಈತನೆಂದು ತಿಳಿದು ಭಕ್ತಿಯುಕ್ತನಾಗಿ ಶ್ರೀಕೃಷ್ಣನನ್ನು ಹೊಗಳಿ ಸ್ತುತಿಸಿ ತನ್ನ ಮಗಳಾದ ಜಾಂಬವತಿಯನ್ನು ಕೊಟ್ಟು ಮದುವೆ ಮಾಡಿ ಸ್ಯಾಮಂತಕಮಣಿಯನ್ನು ಕೊಟ್ಟು ನಮಸ್ಕರಿಸಿ ಇದನ್ನು ಸ್ವೀಕರಿಸಿ ಅನುಗ್ರಹಿಸಬೇಕೆಂದು ಬೇಡಿಕೊಂಡನು. ಆಗ ಸಂತೋಷಭರಿತನಾದ ಶ್ರೀಕೃಷ್ಣನು ಸ್ಯಾಮಂತಕಮಣಿಯನ್ನು ತೆಗೆದುಕೊಂಡು ಜಾಂಬವತಿಯೊಂದಿಗೆ ಬಂದು ದ್ವಾರಕಾಪಟ್ಟಣವನ್ನು ಹೊಕ್ಕು ರಾಜನ ಸಭೆಯಲ್ಲಿ ಸರ್ವರಿಗೂ ತಿಳಿಯುವಂತೆ ನಡೆದ ಸಂಗತಿಗಳನ್ನು ಜಾಂಬವತಿಯಿಂದ ಹೇಳಿಸಿ ಆ ರತ್ನವನ್ನು ಸತ್ರಾಜಿತನಿಗೆ ಕೊಟ್ಟನು. ಆಗ ಸತ್ರಾಜಿತನು ನಿಷ್ಕಾರಣವಾಗಿ ಕೃಷ್ಣನನ್ನು ದೂರಿದ ಅಪರಾಧವನ್ನು ಕಳೆದುಕೊಳ್ಳುವುದಕ್ಕಾಗಿ ತನ್ನ ಮಗಳಾದ ಸತ್ಯಭಾಮಾದೇವಿಯನ್ನು ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟು ಅವಳಿಗೆ ಆ ಸ್ಯಾಮಂತಕಮಣಿಯನ್ನು ಬಳುವಳಿಯಾಗಿ ಕೊಟ್ಟನು. ಅಂದಿನಿಂದ ಸ್ಯಾಮಂತಕ ರತ್ನವು ಸತ್ಯಭಾಮೆಯ ಬಳಿಯಲ್ಲಿರುತ್ತಿತ್ತು. ಹೀಗಿರುವಲ್ಲಿ ಒಂದು ದಿನ ಪಾಂಡವರ ದರ್ಶನಕ್ಕಾಗಿ ಕೃಷ್ಣನು ಹಸ್ತಿನಾವತಿಗೆ ಹೋದ ಸಮಯವನ್ನು ಕಾದುಕೊಂಡಿದ್ದು ಆಶಾಬದ್ಧನಾದ ಶತಧ್ವನ್ವನು ಮೋದದಿಂದ ಆ ಮಣಿಯನ್ನು ಸತ್ಯಭಾಮೆಯಿಂದ ಕಿತ್ತುಕೊಂಡು ಸತ್ರಾಜಿತನನ್ನು ಕೊಂದು ಹಾಕಿದನು. ಶ್ರೀಕೃಷ್ಣನು ಬಂದ ಮೇಲೆ ಸತ್ಯಭಾಮೆಯು ಈ ಸಂಗತಿಯನ್ನು ಹೇಳಲು ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಆಂತರ್ಯದಲ್ಲಿ ಸಂತೋಷಭರಿತನಾಗಿ ಹೊರಗೆ ವಿಷಾದವನ್ನು ತೋರಿಸುತ್ತಾ ಅಣ್ಣನಾದ ಬಲರಾಮನ ಬಳಿಗೆ ಬಂದು ನಡೆದ ಸಂಗತಿಗಳನ್ನು ವಿವರಿಸಿ ಹೇಳಿ ಶತಧ್ವನ್ವನನ್ನು ಕೊಂದು ಸ್ಯಾಮಂತಕ ರತ್ನವನ್ನು ತರುವುದಕ್ಕಾಗಿ ತನಗೆ ಸಹಾಯವಾಗಿ ಬರಬೇಕೆಂದು ಕೇಳಿದನು. ಅದರಂತೆ ರಾಮಕೃಷ್ಣರಿಬ್ಬರೂ ಯುದ್ಧ ಸನ್ನದ್ಧರಾಗಿ ಬರುತ್ತಿರುವರೆಂಬ ವಾರ್ತೆಯನ್ನು ಕೇಳಿ ಶತಧನ್ವನು ತನ್ನ ಹತ್ತಿರವಿದ್ದ ಸ್ಯಾಮಂತಕಮಣಿಯನ್ನು ಅಕ್ರೂರನಿಗೆ ಕೊಟ್ಟು ತಾನು ಕುದುರೆಯನ್ನು ಹತ್ತಿ ದಕ್ಷಿಣ ದಿಕ್ಕಿಗೆ ಓಡಿ ಹೋದನು. ಆದರೂ ರಾಮಕೃಷ್ಣರು ಅವನನ್ನು ಹಿಂಬಾಲಿಸಿ ಹೋಗುತ್ತಿದ್ದರು. ಕಡೆಗೆ ಕೃಷ್ಣನು ಶತಧನ್ವನನ್ನು ಕೊಂದು ಶೋಧನೆ ಮಾಡುವಲ್ಲಿ ಅವನಲ್ಲಿ ರತ್ನವಿಲ್ಲದಿರುವುದನ್ನು ಕಂಡು ಖಿನ್ನರಾಗಿ ಆ ವಿಚಾರವನ್ನು ಬಲರಾಮನಿಗೆ ಹೇಳಲು ಬಲರಾಮನು ಕೋಪವಿಷ್ಟನಾಗಿ, ಕೃಷ್ಣ, ನೀನು ಮಾಯಾವಿ, ಧನಲೋಭದಿಂದ ಇಲ್ಲದ ಕಾರಣಗಳನ್ನು ಹುಟ್ಟಿಸಿ ಬಂಧುಗಳನ್ನೆಲ್ಲ ಕೊಲ್ಲುತ್ತಿರುವೆ. ಇದು ನಿನಗೆ ಸರಿಯಲ್ಲ ಎಂದು ಹೇಳಿ ಕೋಪಗೊಂಡು ತಾನು ಪಟ್ಟಣಕ್ಕೆ ಬರುವುದಿಲ್ಲವೆಂದು ಹಠ ಹಿಡಿದು ವಿದರ್ಭ ದೇಶಕ್ಕೆ ಹೊರಟು ಹೋದನು. ಎಷ್ಟು ವಿಧವಾದ ಸಮಾಧಾನ ಮಾಡಿದರೂ ಬಲರಾಮನು ಒಪ್ಪದಿದ್ದ ಕಾರಣ ಕೃಷ್ಣನು ರಥಾರೂಢನಾಗಿ ದ್ವಾರಕೆಗೆ ಬಂದು ಬಿಟ್ಟನು. ಆಗ ಪಟ್ಟಣವಾಸಿಗಳೆಲ್ಲರೂ ಬಲರಾಮನಿಲ್ಲದೆ ಕೃಷ್ಣನು ಒಬ್ಬನೇ ಬಂದುದನ್ನು ಕಂಡು ಈ ಕೃಷ್ಣನಿಗೆ ಹೆಣ್ಣು ಹೊನ್ನುಗಳ ಮೇಲೆ ಬಹಳ ಆಸೆ ಆದ ಕಾರಣ ಎಲ್ಲಿಗೂ ಕರೆದುಕೊಂಡು ಹೋಗಿ ಅಣ್ಣನಾದ ಬಲರಾಮನನ್ನು ಕೊಂದು ಬಂದಿರುವನೆಂದು ದೂರುತ್ತಿದ್ದರು. ಅದನ್ನು ಕೇಳಿ ಕೃಷ್ಣನು ಖಿನ್ನನಾಗಿ ಮನಸ್ಸಿನಲ್ಲಿ ಕೊರಗುತ್ತಾ ತನಗೆ ಪ್ರಾಪ್ತವಾದ ಈ ಅಪವಾದವನ್ನು ಹೇಗೆ ಹೋಗಲಾಡಿಸಿಕೊಳ್ಳಬೇಕೆಂದು ಚಿಂತಿಸುತ್ತಿದ್ದನು. ಇತ್ತ ಅಕ್ರೂರನು ಆ ಸ್ಯಾಮಂತಕ ರತ್ನ ಸಹಿತನಾಗಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಾಸಿಸುತ್ತಾ ಬಹಳವಾದ ಚಿನ್ನವನ್ನು ಸಂಪಾದಿಸಿ ಅನೇಕ ಗುಡಿಗೋಪುರಗಳನ್ನು ಕಟ್ಟಿಸಿ ಯಜ್ಞ ಯಾಗಾದಿಗಳನ್ನು ಮಾಡಿ ಲೋಕಗಳನ್ನು ತೃಪ್ತಿಪಡಿಸಿದನು. ಈ ಮಣಿಯ ಮಹಿಮೆಯಿಂದ ರೋಗಾದ್ಯುಪದ್ರವಗಳಿಲ್ಲದೆ ಅಕ್ರೂರನು ಶುಚಿರ್ಭೂತನಾಗಿ ಅಟ್ಟಹಾಸದಿಂದ ತನ್ನ ಪಟ್ಟಣಕ್ಕೆ ಬಂದನು. ಇದೆಲ್ಲವೂ ತನಗೆ ತಿಳಿದಿದ್ದರೂ ಕಪಟನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಏನೂ ತಿಳಿಯದವನಂತೆ ಮೌನದಿಂದಿರುತ್ತಿದ್ದನು. ಒಂದು ದಿನ ದೇವರ್ಷಿಯಾದ ನಾರದನು ಲೋಕ ಸಂಚಾರ ಮಾಡುತ್ತಾ ವೈಕುಂಠಕ್ಕೆ ಬಂದು ಶ್ರೀಕೃಷ್ಣನನ್ನು ಕಂಡು ಭಕ್ತಿಯಿಂದ ಹೊಗಳಿ ಆತನ ಮುಖಭಾವವನ್ನರಿತು, ಈ ರೀತಿ ನೀನು ಖಿನ್ನನಾಗಿ ನಿನ್ನ ಮುಖಕಾಂತಿಯು ಕೆಡುವುದಕ್ಕೆ ಕಾರಣವೇನು ಎಂದು ಕೃಷ್ಣನನ್ನು ಪ್ರಶ್ನೆ ಮಾಡಿದನು. ಆಗ ಕೃಷ್ಣಮೂರ್ತಿಯು ನಡೆದ ಸಂಗತಿಯನ್ನೆಲ್ಲ ನಾರದರಿಗೆ ಸವಿಸ್ತಾರವಾಗಿ ಹೇಳಲು ನಾರದರು, ಅಯ್ಯ, ನೀನು ತಿಳಿದು ತಿಳಿಯದವನಂತೆ ನಟಿಸಬೇಡ. ಭಾದ್ರಪದ ಶುದ್ಧ ಚೌತಿಯ ದಿನ ಚಂದ್ರದರ್ಶನ ಮಾಡಿದ ಕಾರಣ ನಿನಗೆ ಈ ವಿಧವಾದ ಅಪವಾದ ಉಂಟಾಯಿತು. ಇದನ್ನು ತಕ್ಕ ರೀತಿಯಲ್ಲಿ ಪರಿಹರಿಸಿಕೊ ಎಂದು ಹೇಳಲು ಕೃಷ್ಣನು, ಎಲೈ ನಾರದರೆ, ಚೌತಿಯ ದಿನ ಚಂದ್ರನನ್ನು ಏಕೆ ನೋಡಕೂಡದು? ಭಾದ್ರಪದ ಶುದ್ಧ ಬಿದಿಗೆಯ ದಿನ ಚಂದ್ರದರ್ಶನದಿಂದ ಶುಭವಾಗುವುದು ಹೇಗೆ? ಏತರಿಂದ ಹೀಗಾಯಿತು
ಇದನ್ನು ನನಗೆ ತಿಳಿಸಬೇಕೆಂದು ಪ್ರಾರ್ಥಿಸಲು ನಾರದನು, ಎಲೈ ಶ್ರೀಕೃಷ್ಣಮೂರ್ತಿಯೇ ಕೇಳು. ಪೂರ್ವಕಾಲದಲ್ಲಿ ಚಂದ್ರನು ತಾನು ರೂಪವಂತನೆಂದು ಗರ್ವದಿಂದ ಗಣಪತಿಯನ್ನು ನೋಡಿ ಹಾಸ್ಯ ಮಾಡಿದನು. ಅಂದಿನಿಂದ ಚಂದ್ರನನ್ನು ಭಾದ್ರಪದ ಮಾಸದ ಶುದ್ಧ ಚೌತಿಯ ದಿನ ನೋಡಿದವರಿಗೆ ಹೀಗೆ ಅಪವಾದ ಉಂಟಾಗುತ್ತಿದೆ ಎನ್ನಲು ಶ್ರೀಕೃಷ್ಣನು ಚಂದ್ರನಿಗೆ ಗಣಪತಿಯಿಂದ ಶಾಪ ಬಂದ ವಿಚಾರವನ್ನು ವಿಸ್ತಾರವಾಗಿ ನನಗೆ ತಿಳಿಯ ಹೇಳಬೇಕೆಂದು ಕೇಳಲು ನಾರದನು ಶ್ರೀಕೃಷ್ಣನನ್ನು ಕುರಿತು ಹೀಗೆ ಹೇಳಿದನು. ಪೂರ್ವಕಾಲದಲ್ಲಿ ದೇವೋತ್ತಮನಾದ ಪರಮೇಶ್ವರನು ತನ್ನ ಮಗನಾದ ಗಣಪತಿಯನ್ನು ಪ್ರಮತಾದಿ ಗಣಗಳಿಗೆ ನಾಯಕನನ್ನಾಗಿ ಮಾಡಲು ಪ್ರಯತ್ನಪಟ್ಟು ದೇವಸಭೆಯನ್ನು ನಿರ್ಮಿಸಿದನು. ಆಗ ನೆರೆದಿದ್ದ ಬ್ರಹ್ಮಾದಿ ಸಕಲ ದೇವತೆಗಳ ಮುಂದೆ ವಿನಾಯಕನಿಗೆ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಕೊಟ್ಟು ಲಗ್ನ ಮಾಡಿದನು. ಆ ವಿವಾಹ ಕಾಲದಲ್ಲಿ ಸಿದ್ಧಿ ಬುದ್ಧಿ ಸಮೇತನಾದ ಗಣನಾಥನನ್ನು ಕುರಿತು ಸೃಷ್ಟಿಕರ್ತನಾದ ಬ್ರಹ್ಮನು ಹೀಗೆ ಸ್ತೋತ್ರ ಮಾಡಿದನು. ಎಲೈ ವಿಘ್ನೇಶ್ವರನೇ, ಗಜಮುಖನಾಗಿ ಲಂಬೋದರನಾಗಿ ಏಕದಂತನೆನಿಸಿಕೊಂಡು ಶೂರ್ಪ ಕರ್ಣಗಳಿಂದ ಹೊಳೆಯುತ್ತಾ ಪ್ರಮಥಗಣಗಳಿಗೆ ಒಡೆಯನಾಗಿ ಸಿದ್ಧಿ ಸಮೇತನಾದ ಗಣಪತಿ ಎಂಬ ಹೆಸರುಳ್ಳ ನಿನಗೆ ನಿಯಮಯುಕ್ತರಾಗಿ ಭಕ್ತಿಭಾವದಿಂದ ಕಡುಬುಗಳನ್ನಾಗಲಿ ಮೋದಕಗಳನ್ನಾಗಲಿ ಸಮರ್ಪಿಸಿ ಪೂಜಿಸುವರೋ ಅವರಿಗೆ ಉತ್ತರೋತ್ತರ ಯಶಸ್ಸುಂಟಾಗುವುದು. ಕಡುಬುಗಳನ್ನಾಗಲಿ ಮೋದಕಗಳನ್ನಾಗಲಿ ಸಮರ್ಪಿಸಿ ಪೂಜಿಸುವರೋ ಅವರಿಗೆ ಉತ್ತರೋತ್ತರ ಶ್ರೇಯಸ್ಸುಂಟಾಗುವುದು. ನೀನು ಅವರ ಕೋರಿಕೆಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಡುವೆ. ನಿನ್ನನ್ನು ಪೂಜೆ ಮಾಡದಿದ್ದರೆ ತ್ರಿಲೋಕಾಧಿಪತಿಗಳಾಗಲಿ ದೇವತೆಗಳಾಗಲಿ ಮತ್ತೆ ಯಾರಾಗಲಿ ಕಲ್ಪಕೋಟಿ ವರ್ಷಗಳು ಪ್ರಯತ್ನ ಮಾಡಿದರೂ ಅಂಥವರು ಸಿದ್ಧಿಯನ್ನು ಪಡೆಯಲಾರರು. ಆದ ಕಾರಣವೇ ಇದರ ರಹಸ್ಯವನ್ನರಿತು ತ್ರಿಮೂರ್ತಿಗಳು ಕೂಡ ನಿನ್ನನ್ನು ಪೂಜಿಸಿ ನಿನ್ನ ಪ್ರಸಾದ ಬಲದಿಂದ ಅವರ ಕೆಲಸವಾದ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಿರುವವರು. ಈ ಅರ್ಥದಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಆದ ಕಾರಣ ಆದಿದೇವರು ಆದಿಪೂಜ್ಯನು ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿಗೆ ನಾಯಕ ಸ್ವರೂಪಿಯೂ ಆದ ನೀನು ಪ್ರಸನ್ನನಾಗಿ ನಮ್ಮನ್ನು ರಕ್ಷಿಸು ಎಂದು ಹೊಗಳಿದನು. ಆತನ ಸ್ತೋತ್ರಕ್ಕೆ ಮೆಚ್ಚಿ ಗಣಪತಿಯು, ಎಲೈ ಬ್ರಹ್ಮನೇ, ನಿನ್ನ ಭಕ್ತಿಗೆ ಮೆಚ್ಚಿದೆನು. ನಿನಗೆ ಬೇಕಾದ ವರವನ್ನು ಕೇಳು, ಅನುಗ್ರಹಿಸುವೆನೆನ್ನಲು ಬ್ರಹ್ಮನು ಅಂಜಲಿಬದ್ಧನಾಗಿ, ಎಲೈ ಗಣನಾಥನೇ, ನನ್ನ ಸೃಷ್ಟಿ ಕಾರ್ಯವು ನಿರ್ವಿಘ್ನವಾಗಿ ನೆರವೇರುವಂತೆ ಅನುಗ್ರಹಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸಲು ಗಣಪತಿಯು ಹಾಗೆಯೇ ಆಗಲಿ ತಥಾಸ್ತು ಎಂದು ಅವನು ಕೊಟ್ಟ ಮೋದಕವನ್ನು ಸ್ವೀಕರಿಸಿ ಬ್ರಹ್ಮನನ್ನು ಹರಸಿ ಸಂತುಷ್ಟನಾಗಿ ತನ್ನ ಪತ್ನಿಯರಾದ ಸಿದ್ಧಿ ಬುದ್ಧಿಗಳ ಸಮೇತನಾಗಿ ಮೂಷಕ ವಾಹನವನ್ನೇರಿ ಲೋಕ ಸಂಚಾರ ಮಾಡುತ್ತಾ ಚಂದ್ರಲೋಕಕ್ಕೆ ಬಂದು ಉತ್ಸಾಹದಿಂದ ಸ್ವೇಚ್ಛೆಯಾಗಿ ಸಂಚರಿಸುತ್ತಿದ್ದನು. ಆಗ ಸೌಂದರ್ಯ ಸಂಪನ್ನನಾಗಿದ್ದ ಚಂದ್ರನು ಗಣಪತಿಯನ್ನು ನೋಡಿ ಹಾಸ್ಯ ಮಾಡಿ ನಕ್ಕನು. ಅದನ್ನು ಕಂಡು ಗಣಪತಿಗೆ ಮಹಾಕೋಪ ಉಂಟಾಗಿ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ದುರದುರನೆ ಚಂದ್ರನನ್ನು ನೋಡಿ, ಎಲೈ ಮದಾಂಧರನೇ ಚಂದ್ರನೇ, ನಿನ್ನ ಗರ್ವವನ್ನು ನಾನು ಬಲ್ಲೆ. ನನ್ನನ್ನು ಹಾಸ್ಯ ಮಾಡಿದುದಕ್ಕೆ ತಕ್ಕ ಫಲವನ್ನು ನೀನು ಅನುಭವಿಸದೇ ಇರಲಾರೆ. ಇಂದಿನಿಂದ ನಿನ್ನ ಸೌಂದರ್ಯವು ಕುಂದಿ ಹೋಗಲಿ. ನೀನು ಮೃಗಲಾಂಛನನಾಗಿ ಬಾಳು. ಅಲ್ಲದೆ ಭಾದ್ರಪದ ಶುದ್ಧ ಚೌತಿಯ ದಿನ ಯಾರು ನಿನ್ನನ್ನು ನೋಡುವರೋ ಅವರಿಗೆ ಇಲ್ಲದ ಮಿಥ್ಯಾಪವಾದವು ಉಂಟಾಗಲಿ. ಇದು ನನ್ನ ಶಾಪವೆಂದು ಹೇಳಿದನು. ಆದ ಕಾರಣ ಚಂದ್ರನಿಗೆ ಶಾಪ ಉಂಟಾಯಿತು. ಹೀಗೆ ತನಗೆ ಬಂದ ಶಾಪಕ್ಕೆ ಹೆದರಿ ಚಂದ್ರನು ಕಂಗೆಟ್ಟು ಕಮಲ ಮಧ್ಯದಲ್ಲಿ ಅಡಗಿಕೊಂಡನು. ಅಲ್ಲಿಂದ ಮುಂದೆ ಚಂದ್ರನ ಪ್ರಕಾಶವೇ ಇಲ್ಲದಂತಾಗಲು ಅಮೃತಪಾನ ಜೀವಿಗಳಾದ ದೇವತೆಗಳಿಗೆ ಚಂದ್ರನಿಲ್ಲದ ಕಾರಣ ಆಹಾರವೇ ಇಲ್ಲದಂತಾಯಿತು. ಇದರಿಂದ ಅವರು ಬಹಳವಾಗಿ ನೊಂದು ಎಲ್ಲರೂ ಒಟ್ಟಾಗಿ ಸೇರಿ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನನ್ನು ಕಂಡು ಚಂದ್ರನ ಪ್ರಕಾಶವೇ ಇಲ್ಲದ ಕಾರಣ ತಮಗೆ ಉಂಟಾಗಿರುವ ಕಷ್ಟವನ್ನು ವಿವರಿಸಿ ಹೇಳಿಕೊಂಡು ಗಣಪತಿಯಿಂದ ಚಂದ್ರನಿಗೆ ಶಾಪ ಬಂದ ವಿಧವನ್ನು ವಿವರಿಸಿ ಹೇಳಿದನು. ಅದನ್ನು ಕೇಳಿ ಬ್ರಹ್ಮನು, ಎಲೈ ದೇವತೆಗಳಿರ, ಗಣಪತಿಯು ಕೊಟ್ಟ ಶಾಪವು ಅವನಿಂದಲೇ ಪರಿಹಾರವಾಗಬೇಕಲ್ಲವೇ? ಮತ್ತಾರಿಂದಲೂ ಸಾಧ್ಯವಾಗಲಾರದು. ತ್ರಿಮೂರ್ತಿಗಳು ಕೂಡ ಅವನನ್ನು ಪೂಜಿಸುತ್ತಿರುವವರು. ಆದ ಕಾರಣ ನೀವುಗಳು ಚಂದ್ರನಿಗೆ ಉಪದೇಶ ಮಾಡಿ ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡಿಸಿದರೆ ಅದರಿಂದ ವಿನಾಯಕನು ತೃಪ್ತನಾಗಿ ಚಂದ್ರನಿಗೆ ವಿಶಾಪವನ್ನು ಕೊಡುವನು. ಆ ಬಳಿಕ ನಿಮ್ಮ ಇಷ್ಟಾರ್ಥವು ಕೈಗೂಡುವುದು. ಭಾದ್ರಪದ ಶುದ್ಧ ಚೌತಿಯಲ್ಲಿ ಗಣಪತಿಯನ್ನು ಆರಾಧಿಸಬೇಕು.
ಕೃಷ್ಣ ಪಕ್ಷದ ಚೌತಿಯಲ್ಲಿ ಪ್ರದೋಷ ಕಾಲಕ್ಕೆ ಸರಿಯಾಗಿ ಪೂಜೆಯನ್ನು ಪ್ರಾರಂಭಿಸಿ ಚಂದ್ರೋದಯವಾದ ಕೂಡಲೇ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ವ್ರತವನ್ನು ಮುಗಿಸಬೇಕು. ಚಿನ್ನದಿಂದ ಗಣಪತಿಯನ್ನು ಮಾಡಿ ಪೂಜಿಸಿ ಕಡುಬು, ಅತಿರಸ, ಪಾಕ್ವಾನ, ಪಾಯಸಗಳನ್ನು ನೈವೇದ್ಯ ಮಾಡಿ ಬ್ರಾಹ್ಮಣ ಭೋಜನವನ್ನು ಮಾಡಿಸಿ ಆನಂತರ ಆ ಪ್ರತಿಮೆಯನ್ನು ದಾನ ಮಾಡಬೇಕು. ಹೀಗೆ ದಾನ ಮಾಡಿದರೆ ಗಣಪತಿಯು ಪ್ರಸನ್ನನಾಗಿ ನಿಮ್ಮ ಕೋರಿಕೆಗಳನ್ನು ನೆರವೇರಿಸುವನು ಎಂದು ಹೇಳಲು ದೇವತೆಗಳೆಲ್ಲರೂ ಸಂತುಷ್ಟರಾಗಿ ಚಂದ್ರನ ಬಳಿಗೆ ಬಂದು ಬ್ರಹ್ಮದೇವನ ವಾಕ್ಯವನ್ನು ಅವನಿಗೆ ತಿಳಿಸಿ ಚಂದ್ರನ ಕೈಯಿಂದ ಸಿದ್ಧಿ ಬುದ್ಧಿ ಸಮೇತನಾದ ಗಣಪತಿಯನ್ನು ಪೂಜಿಸಿ ಆವಾಹನಾಗಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿಸಿದರು. ಹಾಗೆ ಪೂಜೆ ಮಾಡಿದ ಮೇಲೆ ಚಂದ್ರನಿಗೆ ಜ್ಞಾನೋದಯವಾಗಿ ಆತನು ಬಗೆ ಬಗೆಯ ವಿಧದಿಂದ ಗಣಪತಿಯನ್ನು ಸ್ತೋತ್ರ ಮಾಡಿ ಹೊಗಳುತ್ತಾ, ಅಜ್ಞಾನವಶದಿಂದ ನಾನು ನಿನ್ನನ್ನು ಹಾಸ್ಯ ಮಾಡಿದೆನು, ನನ್ನಿಂದ ಮಹಾಪರಾಧವಾಯಿತು, ಅದನ್ನು ಮನ್ನಿಸಿ ನನ್ನನ್ನು ಉದ್ಧಾರ ಮಾಡಬೇಕೆಂದು ನಮಸ್ಕರಿಸಿದನು. ಆಗ ಚಂದ್ರನ ಭಕ್ತಿಗೆ ಮೆಚ್ಚಿದವನಾದ ಗಣಪತಿಯು ಸಂತುಷ್ಟನಾಗಿ, ನಿನಗೆ ಬೇಕಾದ ವರವನ್ನು ಕೇಳಿಕೋ, ಕೊಡುತ್ತೇನೆ ಎಂದು ಹೇಳಿದನು. ಆಗ ದೇವತೆಗಳೆಲ್ಲರೂ ಚಂದ್ರನಿಗೆ ನೀನು ಕೊಟ್ಟ ಶಾಪವನ್ನು ಪರಿಹರಿಸಬೇಕು, ಇದಕ್ಕಾಗಿ ನೀನು ಪ್ರಸನ್ನನಾಗಿ ಅನುಗ್ರಹ ಮಾಡಬೇಕು ಎಂದು ಬೇಡಿಕೊಂಡರು. ಆಗ ಗಣಪತಿಯು ಮಂದಹಾಸಯುಕ್ತನಾಗಿ, ಇಗೋ ನಿಮ್ಮ ಭಕ್ತಿ ಭಾವಕ್ಕೆ ಮೆಚ್ಚಿ ನಾನು ವಿಶಾಪವನ್ನು ಕೊಡುತ್ತೇನೆ. ಸರ್ವರೂ ಕೇಳಿ, ಭಾದ್ರಪದ ಶುದ್ಧ ಚೌತಿಯ ದಿನದಂದು ಚಂದ್ರನನ್ನು ನೋಡಿದವರು ಅಪವಾದಕ್ಕೆ ಗುರಿಯಾಗುವುದು ನಿಜ. ಆದರೆ ಶುದ್ಧ ಬಿದಿಗೆಯಲ್ಲಿ ಚಂದ್ರ ದರ್ಶನ ಮಾಡಿದವರಿಗೆ ಈ ದೋಷವಿಲ್ಲ ಎಂದು ಹೇಳಲು ಚಂದ್ರನು ಸಂತೋಷದಿಂದ ಗಣಪತಿಯನ್ನು ನೋಡಿ, ಎಲೈ ದೇವನೇ, ನಿನ್ನ ಪೂಜೆಗೆ ಯಾವ ದಿನ ಯೋಗ್ಯವಾದದ್ದು, ಅದನ್ನು ಹೇಗೆ ಮಾಡಬೇಕು ಎಂದು ಕೇಳಲು ಗಣಪತಿಯು, ಕೃಷ್ಣ ಪಕ್ಷ ಚೌತಿಯ ದಿನ ಪ್ರದೋಷ ಕಾಲಕ್ಕೆ ನನ್ನ ಪೂಜೆಯನ್ನು ಮಾಡಿ ಕಡುಬುಗಳನ್ನು, ಮೋದಕಗಳನ್ನು ಪಾಯಸ ಸಮೇತವಾಗಿ ನೈವೇದ್ಯಕ್ಕಿಟ್ಟು ರೋಹಿಣಿ ಚಂದ್ರನನ್ನು ಪೂಜೆ ಮಾಡಬೇಕು. ಚಿನ್ನದಿಂದಲೂ ಶಕ್ತಿ ಇಲ್ಲದವರು ಮಣ್ಣಿನಿಂದಲೂ ಗಣಪತಿಯನ್ನು ಮಾಡಿಸಿ ಪೂಜೆ ಮಾಡಿ ದಕ್ಷಿಣ ಸಹಿತವಾಗಿ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಹೀಗೆ ಮಾಡಿದರೆ ಭಕ್ತರ ಕಷ್ಟಗಳೆಲ್ಲ ನಾಶವಾಗುವವು. ಅದು ಅಲ್ಲದೆ ಭತ್ತ, ಗೋಧಿ ಮೊದಲಾದ ಧಾನ್ಯದ ಮೇಲೆ ಅಲಂಕರಿಸಿದ ಕಲಶವನ್ನಿಟ್ಟು ಅದರಲ್ಲಿ ಚಿನ್ನದ ಪ್ರತಿಮೆಯನ್ನು ಹಾಕಿ ವಸ್ತ್ರಯುಗ್ಮಗಳನ್ನು ಹೊದಿಸಿ ರಾತ್ರಿ 4 ಯಾಮವು ಪೂಜಿಸುತ್ತಾ ಪ್ರತಿ ಯಾಮದಲ್ಲಿಯೂ ಹೊಸದಾದ ಕಡುಬುಗಳನ್ನು ನಿವೇದಿಸುತ್ತಾ ರಾತ್ರಿಯಲ್ಲಿ ಜಾಗರಣೆ ಮಾಡಿ ರಕ್ತ ವಸ್ತ್ರವನ್ನು ಧರಿಸಿ ಧರ್ಮಪತ್ನಿಯೊಂದಿಗೆ ಬ್ರಹ್ಮಚರ್ಯ ವ್ರತಿಯಾಗಿರುತ್ತಾ ಧೂಪ ದೀಪ ನೈವೇದ್ಯಾದಿಗಳಿಂದ ಅರ್ಚಿಸಿ ಕಬ್ಬನ್ನು ಕಡುಬನ್ನು ಹೋಮ ಮಾಡಿ ಮಂತ್ರ ಪುರಸ್ಸರವಾಗಿ ಆ ಪ್ರತಿಮೆಯನ್ನು ಬ್ರಾಹ್ಮಣನಿಗೆ ದಾನ ಮಾಡಿ ಯಥೇಚ್ಛವಾಗಿ ದಕ್ಷಿಣೆಯನ್ನು ಕೊಟ್ಟು ಆನಂತರ ಮೌನದಿಂದ ಭೋಜನಕ್ಕೆ ಕುಳಿತು ಹುಳಿ ಉಪ್ಪು ಖಾರಗಳನ್ನು ವರ್ಜಿಸಿ ಮಧುರಾಹಾರವನ್ನು ಭುಜಿಸಬೇಕು. ಹೀಗೆ ಮಾಡಿದರೆ ನಾನು ಪ್ರಸನ್ನನಾಗಿ ಅವರ ಕಷ್ಟ ನಷ್ಟಗಳನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಪರಿಹರಿಸುವೆನೆಂದು ಗಣಪತಿಯು ಚಂದ್ರನಿಗೆ ಹೇಳಿದನು. ಆದ್ದರಿಂದ ಎಲೈ ಕೃಷ್ಣಸ್ವಾಮಿಯೇ, ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ಯಾರು ಚಂದ್ರ ದರ್ಶನವನ್ನು ಮಾಡಬಾರದು. ಒಂದು ವೇಳೆ ಮಾಡಿದರೆ ಅವರಿಗೆ ಅಪವಾದವೆಂದಿಗೂ ತಪ್ಪಲಾರದು. ಅದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಸ್ಯಮಂತಕೋಪಾಖ್ಯಾನವನ್ನು ಕೇಳಬೇಕು. ಆದ ಕಾರಣ ಸ್ಯಮಂತಕಮಣಿಯ ಕಥೆಯನ್ನು ಕೇಳಿದವರ ಕಷ್ಟ ಪರಂಪರೆಗಳು ನಾಶವಾಗುವವು ಎಂದು ಗಣಪತಿಯು ಚಂದ್ರನಿಗೆ ಹೇಳಿದ ವ್ರತವನ್ನು ನಾರದರು ಹೇಳಲು ಶ್ರೀಕೃಷ್ಣ ಸ್ವಾಮಿಯು ಭಕ್ತಿಯಿಂದ ಕೇಳಿ ಗಣಪತಿಯನ್ನು ಪೂಜಿಸಿ ಅವನ ವರಪ್ರಸಾದದಿಂದ ತನಗೆ ಬಂದಿದ್ದ ಅಪವಾದವನ್ನು ನೀಗಿಕೊಂಡು ಸುಖಿಯಾದನು. ಆದ ಕಾರಣ ಎಲೈ ಧರ್ಮರಾಯನೇ, ನೀನು ಕೂಡ ಶ್ರೇಷ್ಠವಾದ ಈ ವ್ರತವನ್ನು ಮಾಡಿ ಸುಖಿಯಾಗು ಎಂದು ಹೇಳಿದ ಸ್ಕಾಂದ ಪುರಾಣ ಮೂಲವಾದ ವರಸಿದ್ಧಿ ವಿನಾಯಕ ವ್ರತಕಥಾ ವೃತ್ತಾಂತದಲ್ಲಿ ಸ್ಯಾಮಂತಕೋಪಾಖ್ಯಾನಂ ಸಂಪೂರ್ಣಂ. ಶ್ರೀ 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 ಮಹಾಗಣಪತಿ ಪ್ರಸಾದ ಸಿದ್ಧಿರಸ್ತು ಶ್ರೀರಸ್ತು.